ಹಾಯ್ ನಮಸ್ತೆ. ಇವತ್ತು ನಮ್ಮ ತೋಟದಲ್ಲಿರುವಂಥ ಮಲ್ಲಿಗೆ ಹೂನ ಕಿತ್ಕೊಳ್ತಾ ಇದ್ದೀನಿ. ಅವತ್ತು ನಾನು ಫ್ರೆಶ್ಶಾಗಿ ತರಿಸಿದೆ, ಬಟ್ ಅದು ಫ್ರೆಶ್ ಆಗಿರಲಿಲ್ಲ ಬ್ಲಿಂಕಿಟಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ 3 ಸುತ್ತಿಂದು 2 ಸುತ್ತಿಂದೆಲ್ಲ ಮಿಕ್ಸ್ ಆಗಿದೆ. ಎಲ್ಲ ಸೇರಿಸಿ ಕಟ್ತೀನಿ. ಸೊ ಡ್ರಮ್ಗಳಲ್ಲೇ ಬೆಳ್ಕೊಂಡಿರೋದು ನಾವು ಇದನ್ನೆಲ್ಲ. ಸೊ ಇದು 2ನೇ ಗಿಡ. ಇದು ಗುಂಡು ಮಲ್ಲಿಗೆ ನೋಡ್ಬೋದು. ಇದನ್ನು ಎಲ್ಲ ಮಿಕ್ಸಿಟ್ ಮಾಡಿ ಕಟ್ಟೋದು. ನಾನು ಊರಿಗೆ ಬಂದಿದ್ದೀನಿ. ಇದು ನಮ್ಮಮ್ಮ ಮನೆ ತೋಟದಲ್ಲಿರುವಂಥ ಹೂವಿನ ಗಿಡಗಳು. ಒಂದು ಬಕೆಟ್ನಲ್ಲಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ಅಂತಂದರೆ, ಮನೆಯಲ್ಲೇ ಫರ್ಟಿಲೈಸರ್ ಮಾಡ್ಕೊತಾರೆ ವೇಸ್ಟಿಂದ, ಬಯೋ ವೇಸ್ಟ್ ಮುಖಾಂತರ. ಇದೂ ತುಂಬ ದಪ್ಪ ಇದೆ ಮಲ್ಲಿಗೆ ಮೊಗ್ಗು. ಇದು ಎಷ್ಟನೇ ಸುತ್ತು ಅಂತ ನನಗೆ ಗೊತ್ತಿಲ್ಲ, ಬಟ್ಟು ಎಲ್ಲ ಡಿಫ್ರೆಂಟ್ ಆಗಿರೋದನ್ನೇ ಕಿತ್ಕೊತಾ ಇದ್ದೀನಿ. 3 ಗಿಡದಿಂದ ತೆಗೆದಿದ್ದು ಮೊಗ್ಗು ಇಷ್ಟೇ ಬಂದಿರೋದು. ಇದನ್ನು ದೂರ ಇನ್ನೂ ಒಂದು ಮೆಥಡಲ್ಲಿ ಕಟ್ಟಿದ್ರೆ ಅರ್ಧ ಮೊಳ ಬಂದಿರೋದು. ಬಟ್ ನಾನು ನಿಮಗೆ ಫಸ್ಟ್ ವಿಡಿಯೋ ಹೂ ಕಟ್ಟೋದು ಅಂತ ತೋರಿಸಿದ್ನಲ್ಲ, ಅದೇ ಮೆಥಡಲ್ಲಿ ಕಟ್ಟಿರೋದಕ್ಕೆ ಇದು ಇಷ್ಟು ಚಿಕ್ಕದಾಗಿದೆ. ಇದನ್ನ ತಲೆಗಿಟ್ಕೋಬೋದು. ಇದರಲ್ಲೆಲ್ಲ ಥರದ ಮೊಗ್ಗುಗಳು ಹಾಕಿದ್ದೀನಿ, ಮತ್ತು ಈ ಪತ್ರೆ ಎಲೆ ಹಾಕಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಮೊಗ್ಗಲ್ಲಿ ಹೇಗೆ ಚಿಕ್ಕದಾದ್ರೂ ಕಟ್ಟಿ ಚೆನ್ನಾಗಿಟ್ಕೋಬೋದು ಅಂತ ತೋರಿಸಿದ್ದೀನಿ. ಇದನ್ನು ನೀವು ದೇವ್ರ ವಿಗ್ರಹಕ್ಕೆ ಸುತ್ತಿ ಹೀಗೆ ಲಕ್ಷ್ಮೀ ವಿಗ್ರಹದ ಮೇಲೆ, ಇಲ್ಲ ದೀಪದ ಮೇಲೆ, ಇಲ್ಲ ಗಣಪತಿ ಮುಂದೆ ಹೀಗೇ ಕುಂಡ್ರಿಸ್ಬೋದು. ಒತ್ತಾಗಿ ಕದಂಬ ಅಂತಾರಲ್ಲ, ಆ ಥರ ಬಂದಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ನಮ್ಮ ತೋಟದ ಹೂವನ್ನು ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.